ಅದಕ್ಕೋಸ್ಕರ ಇಂಡಸ್ಟ್ರಿ ಬೆಳವಣಿಗೆಗೆ ಇಂಥ ಜಮೀನುಗಳು ಬಂದರೆ ತಗೊಳ್ತೀವಿ, ಮತ್ತು ಅವರಿಗೆ ಸೂಕ್ತವಾದಂಥ ಪರಿಹಾರವನ್ನು ಕೊಡ್ತೀವಿ. ಮತ್ತು ಅಭಿವೃದ್ಧಿಪಡಿಸಿರ್ತಕ್ಕಂಥ ಜಮೀನು, ಡೆವಲಪ್ಡ್ ಲ್ಯಾಂಡ್, ಅದರಲ್ಲಿ 50% ಕೊಡ್ತಕ್ಕಂಥದ್ದನ್ನು ಕೂಡ ಮಾಡ್ತೀವಿ. ಯಾರು ಕೊಡ್ಲಿಕ್ಕೆ ಒಪ್ಪಲ್ಲ ಅವ್ರ ಜಮೀನುಗಳನ್ನ ಬಿಟ್ಬಿಡ್ತೀವಿ. ಅಷ್ಟೇ ಅಲ್ಲ, ನೋಟಿಫಿಕೇಶನ್ನೇ ಕ್ಯಾನ್ಸಲ್ ಮಾಡ್ತೀವಿ. ನೋಟಿಫಿಕೇಶನ್ನೇ ಡ್ರಾಪ್ ಮಾಡ್ತೀವಿ. ಇಂಗ್ಲಿಷ್ನಲ್ಲಿ ಡ್ರಾಪ್, ಕನ್ನಡದಲ್ಲಿ ಕೈ ಬಿಡ್ತಾ ಇದ್ದೀವಿ. ಸೊ ಇದು ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ. ಅದನ್ನು ರೈತ ಪ್ರತಿನಿಧಿಗಳಿಗೂ ತಿಳಿಸಿದ್ದೇನೆ. ಅವರು ಕೂಡ ಸ್ವಾಗತ ಮಾಡಿದ್ದಾರೆ, ಹೋರಾಟಗಾರರು ಸ್ವಾಗತ ಮಾಡಿದ್ದಾರೆ, ರೈತರು ಸ್ವಾಗತ ಮಾಡಿದ್ದಾರೆ, ಎಲ್ಲ ಸಂಘಟನೆಗಳು ಕೂಡ ಸ್ವಾಗತ ಮಾಡಿದ್ದಾರೆ. ಇನ್ನೇನಾದ್ರು ಹೇಳ್ಬೇಕು? ಸಾಕಲ್ಲ? ಸ್ಟೇಟ್ಮೆಂಟ್ ಓದಾಗಿ ನೋಡ್ರಿ, ನೀವು ಕೇಳಿಸ್ಕೊಳ್ಳಿಲ್ಲ ನಾನು ಹೇಳೋದನ್ನ ಅಂತ. ಯಾರು ವಾಲಂಟಿಯರ್ ಬರ್ತಾರೆ ಅವ್ರ ಜಮೀನುಗಳು ತಗತೀವಿ. Both the notification has been dropped. The notification entirely is dropped. Those who want to give lands to the government for the development of the industry, we will take such lands. With consent. With consent. ಇದಕ್ಕೆ ಮಾತ್ರ ಸೀಮಿತವಾಗಿ, ದೇವನಹಳ್ಳಿಗೆ ಮಾತ್ರ ಸೀಮಿತವಾಗಿ, ದೇವನಹಳ್ಳಿಗೆ ಮಾತ್ರ ನೋಟಿಫಿಕೇಶನ್ಗೆ ಸೀಮಿತವಾಗಿ. ನಾವು ನೋಡ್ತೀವ್ರಿ, ನಾವೆಲ್ಲ ಈಗಲೇ ಹೇಳ್ಬಿಡ್ಲ, ಒಂದ್ ಬೌಂಡ್ರಿ ಬರ್ತದ, ಅರ್ಧ ಬೌಂಡ್ರಿ ಬರ್ತದ, ಮಧ್ಯೆ ಬರ್ತದ ಅಂತ ಈಗಲೇ ಹೇಳಲ್ಲ. ಯಾರು ರೈತರು ಮುಂದೆ ಬರ್ತಾರೆ ಅವ್ರ ಜಮೀನ್ ತಗತ್ತೀವಿ. ನೋಡಪ್ಪ, ಇದು ಬೆಂಗಳೂರು ಹತ್ರ ಇರೋದ್ರಿಂದ ಮತ್ತೆ ವ್ಯವಸಾಯ ಮಾಡ್ಕೊಂಡಿರೋದ್ರಿಂದ ಅದ್ರ ಮೇಲೆ ಜೀವನ ಮಾಡ್ತಾ ಇರೋದ್ರಿಂದ ಈ ಜಮೀನುಗಳನ್ನ ಕೈ ಬಿಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಮತ್ತೆ ಬಹಳ ಹೋರಾಟ, ಇದಕ್ಕೆ ಬಹಳ ದಿನಗಳು ಹೋರಾಟ ನಡೀತಾ ಇದೆ. ಮತ್ತೆ ಎಲ್ಲ ಸಂಘಟನೆಗಳು ಕೂಡ, ಹೋರಾಟಗಾರರು ಇದರಲ್ಲಿ ಭಾಗವಹಿಸಿದ್ದಾರೆ. ಬಹಳ ಮುಖ್ಯವಾಗಿ ರೈತರಿಗೋಸ್ಕರ, ರೈತರು ವ್ಯವಸಾಯ ಮಾಡಲಿಕ್ಕೋಸ್ಕರ, ಅವರ ಜಮೀನುಗಳನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು. ಆದ್ದರಿಂದ ಮಾಡ್ತೀವಿ. ಎಲ್ಲಕ್ಕೂ ಇದು, ಈ ತೀರ್ಮಾನ ಎಲ್ಲಕ್ಕೂ ಅಪ್ಲೈ ಆಗಲ್ಲ. ಅದೇ ಸ್ಟೇಟ್ಮೆಂಟ್ ಅದದು ಓದೇ ಸ್ಟೇಟ್ಮೆಂಟ್ ಹೇಳ್ಬಿಡಿ ಸರ್. ಸ್ಟೇಟ್ಮೆಂಟ್ ಓದೇ ಹೇಳ್ಬಿಡಿ. ಒಂದು ಆಮೇಲೆ ಮಾತಾಡ. ಏನು ಅವ್ರು ಕೇಳ್ತಾ ಇರೋದು ಕೃಷಿ ಮಾಡಕ್ಕಲ್ವಾ? ನೀವು ಏನೇನೋ ಕೇಳಕ್ ಹೋಗ್ಬಿಡಿಯಪ್ಪ. ಈಗ ನಾವು ಡ್ರಾಪ್ ಮಾಡಿದೀವಿ. ರೈತರು ವ್ಯವಸಾಯ ಮಾಡಬೇಕು ಅಂತ ಹೇಳಿದ್ದಾರೆ. ಅವ್ರ ವ್ಯವಸಾಯ ಮಾಡ್ತಕ್ಕಂಥ ಕೆಲಸ ನೋಡಪ್ಪ. ನಾನು ಇಲ್ಲಿ ಒಂದು ರಿಟರ್ನ್ ಸ್ಟೇಟ್ಮೆಂಟ್ ಇದೆ. ಭೂ ಮಾಲೀಕರು ಸ್ವಯಂ ಪ್ರೇರಣೆಯಿಂದ ಮುಂದೆ ಬಂದಲ್ಲಿ ಹೆಚ್ಚಿನ ಹಣಕಾಸಿನ ಪರಿಹಾರ ಅಥವಾ
ಹೆಚ್ಚಿನ ವಿಸ್ತೀರ್ಣದ ಅಭಿವೃದ್ಧಿಪಡಿಸಿದ ನಿವೇಶನವನ್ನು ನೀಡಲಾಗುವುದು. ಈ ರೀತಿ ಹೆಚ್ಚಿನ ಪರಿಹಾರ ಅಥವಾ ಅಭಿವೃದ್ಧಿಪಡಿಸಿದ ನಿವೇಶನವನ್ನು ಪಡೆಯಲು ಒಪ್ಪದ, ಪ್ಲೀಸ್ ಅಂಡರ್ಲೈನ್, ಒಪ್ಪದ ರೈತರ ಜಮೀನುಗಳನ್ನು ಕೃಷಿ ಭೂಮಿಯಾಗಿಯೇ ಮುಂದುವರಿಸಲಾಗುವುದು. ಇದೇ ಆಲ್ರೆಡಿ ಆಲ್ರೆಡಿ ಇದೆ ರೀ. ಗ್ರೀನ್ ಬೆಲ್ಟ್ ಅಲ್ಲಿ ಇದೆ. ಸುಮ್ಮನೆ ಅನ್ನೆಸರಿ ನೋಡಪ್ಪ, ಇದೇನೆಲ್ಲ ಕೇಳಕ್ ಸುಮ್ಮನೆ ಎಲ್ಲ ಕೇಳೋದಕ್ಕೆ ಏನ್ ಮಾಡೋದು? ಬರ್ತೀನಿ ಅಣ್ಣ. ಓಕೆ, ತುಂಬಾ ಥ್ಯಾಂಕ್ಸು. ನಾವು ವಾದ ಮಾಡ್ತಾ ಇದ್ದೆ, ಬಹಳಷ್ಟು ಜನ ಬಿಡಲ್ಲ ಅಂತಿದ್ರು, ನಮ್ಮ ಮುಖ್ಯಮಂತ್ರಿಗಳು ಗೆಲ್ತಾರೆ ಅಂತ ಚಾಲೆಂಜ್ ಮಾಡಿದ್ದೆ. ಸದ್ಯ ಗೆದ್ದೆ ನಾನು, ಬಹಳ ಜೊತೆ ಗೆದ್ದೆ. ಹಿರಿಯಿಂದ ಬಂದಿದ್ದ ಇವ್ರ ಜೊತೆ. ಅವರೆಲ್ಲ ಜೊತೆಗೆ ಏನೇನು ತೆಗೆಯ ಒಂದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.